Respected worshipful Mayor Sri Satyanarayan Katta Sahibre, Upamayor Srimati Indira Avare, BPAC ಅಧ್ಯಕ್ಷರಾದಂತಹ ಶ್ರೀಮತಿ ಕಿರಣ್ ಮಜುಮ್ದಾರ್ ಶಾ ಅವರೇ, ಸನ್ಮಾನ್ಯ ಶ್ರೀ ಜಯರಾಜ್ ಸಾಹೇಬ್ರೆ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹುಶಃ ಈ ಹಾಲ್ನಲ್ಲಿ ಎಲ್ಲರಿಗೆ ನಾನು ಸೆಕ್ಯೂರಿಟಿ ಬೇಕು ಅಂತ ಕೇಳಿದಾಗ ಹೌದು ಅಂತ ಕೈ ಎತ್ತೋರು ಬಹಳ ಜನ ಇರ್ತಾರೆ. ಅದ್ರ ಜೊತೆ ಒಂದು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ಕೈ ಎತ್ತಾರೆ. ಆದರೆ ಬರೀ 100 ಕೋಟಿ ಕೊಡ್ತೀನಿ, ಸೆಕ್ಯೂರಿಟಿ ಇಲ್ಲ ಅಂದರೆ ಯಾರೂ ಕೈ ಎತ್ತೋದಿಲ್ಲ ಅನ್ನೋದು ಒಂದು ನನ್ನ ಭಾವನೆ. ವೆಲ್ತ್ ಆರ್ ಎನಿಥಿಂಗ್ ವಿದೌಟ್ ಸೆಕ್ಯೂರಿಟಿ nobody would like. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇದು ಬಹಳ ಕಾಂಪ್ಲೆಕ್ಸ್ ವಿಷಯ. ಬಹುಶಃ 10-15 ನಿಮಿಷಗಳಲ್ಲಿ ಮಾತಾಡೋದು ಸರಿಯಾಗಿ ತಿಳಿಸಿಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಅಲ್ಲಿ ಒಂದು ಝೀರೋ ಡೌನ್ ಮಾಡಿದ್ದಾರೆ, citizens' role or citizens' assistance in maintaining public safety and security ಅಂತ. ಸಾರ್ವಜನಿಕರು ಬಹಳ ಸೆಕ್ಯೂರಿಟಿ ಕಾನ್ಷಿಯಸ್ ಇರೋದು ಅತಿ ಮುಖ್ಯವಾದ ವಿಷಯ, ನಂಬರ್ 1. ಹಾಗೆ ಮೇಯರ್ ಅವರು ಹೇಳ್ತಾ ಇದ್ರು ಸಿವಿಕ್ ಸೆನ್ಸ್ ಬಗ್ಗೆ. ನಾನು ಬಹಳ ಜನರಿಗೆ ಮಾತಾಡುವಾಗ ಕೇಳಿದ್ದೇನೆ, ಅಲ್ಲಿ US ದಲ್ಲಿ ಹೀಗಿರುತ್ತೆ, ಯುರೋಪ್ದಲ್ಲಿ ಹಾಗಿರುತ್ತೆ. ಆದರೆ ಪೂಜ್ಯ ಮೇಯರ್ ಅವರು ಒಂದು ಸ್ಪೆಸಿಫಿಕ್ ಉದಾಹರಣೆ ಕೊಟ್ಟು ಹೇಳಿದರು, IT-BT ಅವರು ಕಸಾಯಲ್ಲಿ ಹಾಕಬೇಕು ಅನ್ನೋದೇ ಕಾಳಜಿ ವಹಿಸಲ್ಲ ಅಂತ. ಆದರೆ ಅದೇ IT-BT ಜನ ಯಾವಾಗ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ, ಬಹಳ ಕಾಳಜಿ ವಹಿಸಿ ಎಲ್ಲಿ ಒಂದು ಐಸ್ ಕ್ರೀಮ್ ತಿಂದರೂ ಕೂಡ ಅದು ಹುಡ್ಕೊಂಡು ಹೋಗಿ ಫುಟ್ಪಾತ್ ಮೇಲೆ ಎಲ್ಲಿ ಡಸ್ಟ್ಬಿನ್ ಇದೆ ಅಲ್ಲಿ ಹಾಕ್ತಾರೆ. ಮೊದಲು ನಾವು ನಮ್ಮ ದೇಶದಲ್ಲಿ, ನಮ್ಮ ತಾಯಿನಾಡಿನಲ್ಲಿ, ನಮ್ಮ ಮನೆ, ನಮ್ಮ ಸ್ಟ್ರೀಟ್, ನಮ್ಮ ನಗರ, ನಮ್ಮ ದೇಶ, ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ಅನ್ನೋದು ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಮತ್ತು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಲಿಸ್ಬೇಕು. ಅದು ನಮ್ಮ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಕಾಂಟ್ರಿಬ್ಯೂಷನ್ ಫಾರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಯಾಕೆ ಅಂತ ಕೇಳ್ಬೋದು. ಬಾಳೆಹಣ್ಣು ತಿಂದು ಅದರದ್ದು ಕೆಳಗೆ ನಾನು ಫುಟ್ಪಾತ್ ಮೇಲೆ ಹಾಕಿದರೆ ಯಾರೋ ಬೀಳ್ತಾರೆ. ಸೊ ದೆರ್ ಇಸ್ ನೋ ಸೇಫ್ಟಿ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ದಿಸ್ ಈಸ್ ದ ಸಿವಿಕ್ ಸೆನ್ಸ್ ಆ್ಯಂಡ್ ದ ಸೇಫ್ಟಿ ರಿಲೇಷನ್ಶಿಪ್. ಎರಡನೇದು, ನಾನು ಎಲ್ಲೋ ಕೆಲಸದಿಂದ ಊರಿಗೆ ಹೋಗ್ತಾ ಇರ್ತೀನಿ, ಹೊರಗಡೆ ಊರು ಬಿಟ್ಟು ಎಲ್ಲೋ ಹೋಗ್ತಾ ಇರ್ತೀನಿ. ಈಗ ನನಗೆ ಸೌತ್ ಈಸ್ಟ್ ಡಿವಿಷನ್ದಲ್ಲಿ, ನಾನು ಪ್ರಾಕ್ಟಿಕಲ್ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ. ಸೌತ್ ಈಸ್ಟ್ ಡಿವಿಷನ್ ಅಂದರೆ ಕೋರಮಂಗಲ, HSR ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಇದೆಲ್ಲ ಬರುತ್ತೆ. ಮ್ಯಾಕ್ಸಿಮಮ್ ಕಳ್ಳತನಗಳು, ಬರ್ಗ್ಲರಿಗಳು ಆಗ್ತವೆ. ಯಾಕೆ ಆಗ್ತವೆ ಅಂದರೆ, ಗಂಡ ಹೆಂಡತಿ ಇಬ್ಬರು IT ಎಂಪ್ಲಾಯೀಸ್, ಎಜುಕೇಟೆಡ್ ಪೀಪಲ್ದು ಹೇಳ್ತಾ ಇದ್ದೀನಿ ನಾನು, ಸರಿಯಾಗಿ ಲಾಕ್ ಹಾಕಿ ಮನೆಗೆ ಬಿಟ್ಟು ಹೋಗೋದಿಲ್ಲ. ಇದು ಇಟ್ ಇಸ್ ಎ ಫ್ಯಾಕ್ಟ್. ನೀವು ಆಶ್ಚರ್ಯಪಡ್ಬೋದು ಇದು ಹೀಗ್ಯಾಕೆ ಅಂತ. ಬಟ್ ಬಹಳ ಜನ ಫಸ್ಟ್ ಫ್ಲೋರ್ ಮೇಲೆ ಇರ್ತಾರೆ, ಸೆಕೆಂಡ್ ಫ್ಲೋರ್ ಮೇಲೆ ಇರ್ತಾರೆ, ಇಲ್ಲಿ ಯಾರು ಬರ್ತಾರೆ, ಏನಾಗತ್ತೆ ಅಂತ ತಿಳ್ಕೊಂಡು ದೇ ಡೋಂಟ್ ಬಾದರ್. ದೀಸ್ ಆರ್ ವೆರಿ ಸ್ಮಾಲ್ ಇಶ್ಯೂಸ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ, ಬಹಳ ಇನ್ನೊಂದು ಮುಖ್ಯ ವಿಷಯ, ಡೊಮೆಸ್ಟಿಕ್ ಸರ್ವೆಂಟ್ಸ್. ನೀವು ಯಾರಿಗೆ ಇಟ್ಕೊಳ್ತೀರಾ ಅಥವಾ ನಿಮ್ಮ ಮನೆಗೆ ಯಾರು ಬರ್ತಾರೆ. ನಾವು ಪ್ಲಂಬರ್ಸ್ ಅಂತ ಹೇಳಿ ಬರ್ತಾರೆ, ನಾವು ಕೊರಿಯರ್ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಅಥವಾ ವಿ ಆರ್ ಕಮಿಂಗ್ ಫ್ರಮ್ ದಿಸ್ ಏರ್ಟೆಲ್ ಸರ್ವಿಸ್ ಪ್ರೊವೈಡರ್, ವಿ ಹ್ಯಾವ್ ದಿಸ್ ಪ್ಯಾಕೇಜ್ ಫಾರ್ ಯು ಅಂತ ಬರ್ತಾರೆ. ಅಂದರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್.
many times in the garb of such service providers. They come to you and make survey of your houses, survey of your apartments, and then plan their criminal activities. That you should be more careful and not to believe the people, because the society has changed. Now everybody is in a urban conglomerate, particularly Bangalore specific ಹೇಳಬೇಕಂದ್ರೆ ಪಕ್ಕದ ಮನೆಯಲ್ಲಿ ಯಾರು ಇರ್ತಾರೆ, ಮೊದಲಿನ ಹಾಗೆ ಹರಟೆ ಹೊಡ್ಕೋತ ಕೂಡೋದು ಸಮಯ ಅಲ್ಲ ಈಗ, ಯಾರ ಹತ್ತಿರ ಟೈಮ್ ಇಲ್ಲ. ಸೊ ಯಾರು ಇರ್ತಾರೆ ಅದು ಗೊತ್ತಿರಲ್ಲ. ಆದರೆ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಹಿಸ್ ಸರೌಂಡಿಂಗ್ಸ್. ಇನ್ನೊಂದು ಯಾರೋ ನಮ್ಮ ಪತ್ರಕರ್ತ ಮಿತ್ರರಿದ್ದಾರೆ, ಇಲ್ಲಿ ಕೇಳಿದರು, ರೀಸೆಂಟ್ಲಿ ATM ಘಟನೆ ಆಯಿತು, ಒಂದು ಹೆಣ್ಮಗಳಿಗೆ ಬಾರ್ಬರಿಕ್ ಅಟ್ಯಾಕ್ ಆಯಿತು. ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ, ಸಾರ್ವಜನಿಕರಿಗೆ ಏನು ಒಂದು ಸಂದೇಶ ಕೊಡ್ತೀರಾ ಅಂತ. ಬಹಳ ಸಿಂಪಲ್ ಸಂದೇಶ ನಾನು ಕೊಟ್ಟೆ. ಯಾವಾಗ ನೀವು ATM ಒಳಗೆ ಹೋಗ್ತಾ ಇದ್ದೀರೋ, ಬ್ಯಾಂಕಿನ ಒಳಗೆ ಹೋಗ್ತಾ ಇದ್ದೀರೋ, ಹೋಗುವಾಗ ದಯವಿಟ್ಟು ಸುತ್ತಮುತ್ತ ಯಾರಿದ್ದಾರೆ, ಹಿಂದೆ ಯಾರು ಬರ್ತಾ ಇದ್ದಾರೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಪ್ಯಾಕೆಟ್ ಕಡೆ ಯಾರು ನೋಡ್ತಾ ಇದ್ದಾರಾ, ನನ್ನ ವ್ಯಾಲೆಟ್ ಕಡೆ ಯಾರಾದರೂ ನೋಡ್ತಾ ಇದ್ದಾರಾ, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಯಾವ ತೊಂದರೆ ಆಗೋದಿಲ್ಲ. ದೀಸ್ ಆರ್ ವೆರಿ ವೆರಿ ಸಿಂಪಲ್ ಸೇಫ್ಟಿ ಟಿಪ್ಸ್. ಅದನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬರ್ತಾ ಇಲ್ಲ. ಸಾರ್ವಜನಿಕರ ಸಹಕಾರ, ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನಮ್ಮ ಪ್ರಿವೆನ್ಷನ್ದಲ್ಲಿ ಬಹಳ ಮುಖ್ಯವಾದದ್ದು. ನಾವು ನಿಮಗೆ ಪ್ರಿವೆನ್ಷನ್ ಅಂದರೆ ನೀವು ಹೋಗಿ ಕಳ್ಳರಿಗೆ ಹಿಡೀರಿ ಅಥವಾ ರೌಡಿಗಳಿಗೆ ಹಿಡೀರಿ ಅಥವಾ ಅವರ ಜೊತೆ ಜಗಳ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಐ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಡೂ ದ್ಯಾಟ್. ಯು ಆರ್ ನಾಟ್ ಮೆಂಟ್ ಫಾರ್ ದ್ಯಾಟ್, ಯು ಆರ್ ನಾಟ್ ಟ್ರೈನ್ಡ್ ಫಾರ್ ದ್ಯಾಟ್, ಆ್ಯಂಡ್ ಅವರ್ ಲಾಸ್ ಆರ್ ಸಚ್ ದ್ಯಾಟ್ ಯು ವಿಲ್ ಬಿ ಕ್ವೆಶ್ಚನ್ಡ್ ಫಸ್ಟ್, ವೈ ಡಿಡ್ ಯು ಗೋ ದೇರ್ ಅಂತ. ಸೊ ಐ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಡೂ ದ್ಯಾಟ್. ಹಿಂದೆ ಈಗ ಇದರಲ್ಲಿ ಕೂಡ ಓದಿದ್ದೀನಿ ನಾನು, ಈ ಕ್ಲಿಪ್ ಪ್ರೋಗ್ರಾಮ್ದಲ್ಲಿ ಬ್ರೋಕನ್ ವಿಂಡೋಸ್ ಅಪ್ರೋಚ್ ಅಂತ, that was applied in New York by Robert Giuliani, the then mayor, after the 9/11 attacks. ಅಂದರೆ ಬ್ರೋಕನ್ ವಿಂಡೋಸ್ ಅಪ್ರೋಚ್ ಅಂದರೆ ಒಂದು ಸಣ್ಣ ತಪ್ಪುಗಳು, ಸಣ್ಣ ಕ್ರೈಮ್ಗಳನ್ನು ಸ್ಟಾರ್ಟಿಂಗ್ದಲ್ಲೇ ಅದನ್ನು ಮಟ್ಟಕ್ಕೆ ಹಾಕಿದರೆ ಮುಂದೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಆಗೋದಿಲ್ಲ ಅನ್ನೋದು ಒಂದು ಅವ್ರದ್ದು ಥೇರಿ. ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್ ಇಟ್, ದ ಮೇಯರ್ ಆಫ್ ನ್ಯೂಯಾರ್ಕ್, ದಿ ದೆನ್ ಮೇಯರ್ ಆಫ್ ನ್ಯೂಯಾರ್ಕ್, ದಟ್ ಇಟ್ ವರ್ಕ್ಸ್. ಸೊ ಆ ರೀತಿ ನಮ್ಮ ಬೆಂಗಳೂರು ನಗರದಲ್ಲಿ ಹಿಂದೆ ಅಷ್ಟೇ, ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಸಾರ್ವಜನಿಕರ ಸಂಪರ್ಕ ಸಾಧಿಸಿ ಅವರ ಸಹಕಾರದಿಂದ ಪೊಲೀಸ್ ಕೆಲಸ ಮಾಡಬೇಕು ಅಂತ ಒಂದು ಮ್ಯಾನ್ಯುವಲ್ದಲ್ಲಿ ಇದೆ. ಪೊಲೀಸ್ ಮ್ಯಾನ್ಯುವಲ್ದಲ್ಲಿ ಬಹಳಷ್ಟು ಸರ್ಕ್ಯುಲರ್ಗಳಿದ್ದಾವೆ, ಅದೆಲ್ಲ ಮಾಡ್ತಾಯಿದ್ರು. ಬಟ್ ಆಫ್ ಲೇಟ್, ಫಾರ್ ರೀಸನ್ಸ್ ಬಿಯಾಂಡ್ ಎಕ್ಸ್ಪ್ಲನೇಷನ್, ಅದು ಸ್ವಲ್ಪ ಹಿಂದೇಟು ಪಡೆದಿದೆ. ಭಾಳ ಜನ ನಮ್ಮ ಹತ್ರ ಬರ್ತಾರೆ, ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ದವರು. ಅವರು ಇವನ್ ಈಗ ಬೆಳಗ್ಗೆ ಮೇಡಮ್ ಕೂಡ ಹೇಳ್ತಾ ಇದ್ರು, ನೇಬರ್ಹುಡ್ ವಾಚ್ ಸ್ಕೀಮ್ ಅಂತಿತ್ತು ಮೊದಲು. ನಿಮ್ಮ ಏರಿಯಾಗಳಲ್ಲಿ ವಿ ವೇರ್ ಮೇಕಿಂಗ್ ಪೀಪಲ್ ಆ್ಯಸ್ ವಾಲಂಟಿಯರ್ಸ್ ಟು ಹೆಲ್ಪ್ ದ ಪೊಲೀಸ್ ಪೀಪಲ್ ಇನ್ ದ ನೈಟ್ ಟು ಪರ್ಫಾರ್ಮ್ ದ ಪೆಟ್ರೋಲಿಂಗ್ ಇನ್ ದೇರ್ ಏರಿಯಾ. ಜನ ಬರ್ತಾರೆ, ದೇ ಆರ್ ವೆರಿ ವೆರಿ motivated. People are, youth are very motivated. They want something to do for the locality, something to do for the society. In fact, ಕೆಲವೊಂದು ಕಡೆ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ they themselves came forward with some lathis etc. and they did the night rounds along with the beat constables. So ಅದು ಒಂದು ಮುಖ್ಯವಾದ ಪಾತ್ರ. ನಮ್ಮ ಸಾರ್ವಜನಿಕರು, ನಾಗರಿಕರು ಪೊಲೀಸರೊಂದಿಗೆ ಸಹಕಾರ ಕೊಟ್ಟು ವಹಿಸಬಹುದು. ಎರಡನೇದು, ಈ ದೊಡ್ಡ ದೊಡ್ಡ ಮೆರವಣಿಗೆಗಳು ಹೋಗ್ತವೆ, ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳನ್ನು ಆರ್ಗನೈಸ್ ಮಾಡಲಾಗ್ತದೆ. ಉದಾಹರಣೆಗೆ ಗಣಪತಿ ಅಥವಾ ಈದ್ ಮಿಲಾದ್ ತ್ಯೋಹಾರ, ಇವೆಲ್ಲ ಮಾಡುವಾಗ
ನಾವು ಸಾಮಾನ್ಯವಾಗಿ ಸಾರ್ವಜನಿಕರ ಸಮಿತಿ ಮಾಡಿ ಅವರಿಗೆ ಕೆಲವೊಂದು ಕಡೆ ನಮಗೆ ಸಹಕಾರ ಕೊಟ್ಟು ನಿಮ್ಮ ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದ್ದಾರೆ, ಯಾರು ಮಿಸ್ಚಿವಸ್ ಎಲಿಮೆಂಟ್ಸ್ ಇದ್ದಾರೆ, ಅವ್ರ ಮೇಲೆ ಸ್ವಲ್ಪ ಕಡಿವಾಣ ಇಡಲಿಕ್ಕೆ ನೀವು ಲೊಕ್ಯಾಲಿಟಿ ಜನ, ನೀವು ಯು ಆರ್ ಲೈಕ್ ವಾಚ್ ಡಾಗ್ಸ್. ನೀವು ಅಲ್ಲಿ ಇದ್ದರೆ ನಿಮ್ಮನ್ನು ಹೆದರ್ಕೊಂಡು ಅವರು ಅದನ್ನು ಮುಂದೆ ಮಿಸ್ಚೀಫ್ ಮಾಡೋದನ್ನು ಬಿಡ್ತಾರೆ ಅನ್ನೋ ಒಂದು ಸೈಕಾಲಜಿಕಲ್ ಪೊಲೀಸಿಂಗ್ ಅಂತ ನಾವು ಹೇಳ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ವಿ ಯುಟಿಲೈಸ್ ದೇರ್ ಸರ್ವಿಸಸ್. ಅಲ್ಲಿ ಸಾರ್ವಜನಿಕರು ನಮಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಸಹಾಯ ಮಾಡಬಹುದು. ಆದರೆ ಬಹಳ ಸಲ ಏನಾಗ್ತದೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಶಾಂತಿ ಸಭೆ ಅಂತ ನಾವು ಕರೆಸ್ತೀವಿ, ಅಲ್ಲಿ ಬರ್ತಾರೆ ಬಂದವರೆಲ್ಲರೂ ಆ ಮೆರವಣಿಗೆ ನಡೆಯುವಾಗ ಅಥವಾ ಮತ್ತೆ ಇವೆಂಟ್ ನಡೆಯುವಾಗ ಹೊರಗೆ ಬರೋದಿಲ್ಲ, ಎಲ್ಲರೂ ಮನೆಯಲ್ಲಿರ್ತಾರೆ ಅಥವಾ ಟಿ ವಿ ನೋಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಪೀಪಲ್ ಆರ್ ಕನ್ಸರ್ನ್ಡ್ ಅಬೌಟ್ ದ ಸೇಫ್ಟಿ. Nobody wants violence. Everybody wants peace in his area. So they are coming forward. Third and fourth is we are there to help you, police department. But we have got one example. We have got so many schemes of citizens' participation in many policing initiatives. But the well-meaning people, the real people of that particular locality, they show little lack of interest in coming forward with these initiatives. We are planning for reviving the neighborhood watch scheme, maybe with a new name. We are planning for going forward with a new schemes for the women's safety with the help of the citizens. We are planning to provide different platforms to the people to express their problems so that we try to redress their grievances. These are all in our action plan, what we call we bring it under a umbrella of one name known as community policing. Government of India has formulated a new plan known as mega city policing. Adaralli we have this non-technological component of community policing, where we seek the help of community in our day-to-day functioning. Regarding the other aspects, this is only an educative aspect. Regarding one example I'll give you, how difficult it is for us. There is some crime or offense in a particular locality. We have to draw a panchanama. The criminal procedure code, the law requires that we should take the panchas who are local and respectable. But people don't come forward. I don't blame the people, because ಮತ್ತೆ ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲೇ ಇರಬೇಕು. ಒಂದು ದಿವಸ ಹೋಗಿಬಿಡುತ್ತೆ. ಅಗೇನ್ ಅವತ್ತು ಆ ಹಿಯರಿಂಗ್ ಆಗತ್ತೋ ಇಲ್ಲೋ, ಇಟ್ ವಿಲ್ ಲೀಡ್ ಟು ಲಾಸ್ ಆಫ್ ಒನ್ ಡೇ ಆಫೀಸ್ ಅವರ್ಸ್ ಆರ್ ದೇರ್ ಅದರ್ ಪರ್ಸನಲ್ ವರ್ಕ್. ಸೊ ಈ ರೀತಿ ನಮಗೆ ವಿ ಡಿಪೆಂಡ್ ಆನ್ ದ people of that locality who are known to be giving the witnesses as pancha witnesses on many occasions, not just once or twice. That is leading to the problem of stock panchas. Here we request, I'm sure it is a very difficult job, but we request that we should go for, we seek your help in identifying some people
who are local and respectable to come forward to give the panchayat. Traffic management. ನಮ್ಮಲ್ಲಿ ನಾವು ಬೇರೆದೊಂದು ಹೊಸ ಸ್ಕೀಮ್ ಮಾಡಿದ್ವಿ, ಪಬ್ಲಿಕ್ ಐ ಅಂತ. ಈಗ ಇಫ್ ದೆರ್ ಇಸ್ ಎನಿ ವಯಲೇಷನ್, ಸೇ ಆಫ್ ಪಾರ್ಕಿಂಗ್ ಆರ್ ಎನಿ ಸಿಗ್ನಲ್ ಜಂಪಿಂಗ್ ಆರ್ ಎನಿಥಿಂಗ್, ಯು ಕ್ಯಾನ್ ಟೇಕ್ ಎ ಫೋಟೋಗ್ರಾಫ್ with the vehicle number, time, date and place. Idar jote if you upload it on our website, Bangalore Traffic Police website, we will be taking the action and also communicating to you about the action taken. We are not disclosing this to anybody. Now I'm coming to the point. You are all going to be educated in the local bodies governance. Very important points I want to bring to your notice, which affect all of us day to day. When we are, just now Mayor Sir was also telling me that he wants to develop the parking facility. Sir, I have a request. When you are planning a parking facility, please think about the capacity of the roads, radial roads, where you are planning the parking facility. Because if you just think that this place, this Bharatiya Vidya Bhavan, it can take 5,000 vehicles and we can construct 5,000 capacity parking place, it is not going to work. It is leading to more jamming of the radial roads because you cannot restrict the timing of the people coming out or going in the parking place. So this part, this is a very important point which I think engineers and planners, now if you people become the planners, of city planners in the form of corporators, I think this is very important. We have the problem of women's safety. All of us know what is the strength of the police in Bangalore. There are 640 beats in Bangalore which we have made. I am not able to give 2 constables every day night to all the beats. I make 2 beats as one and give the responsibility to 2 constables. My constabulary is overworked, overstressed. Most of them, they are working for 16 hours a day. If you are becoming the corporators, please give us some land for construction of the quarters, because they commute from long places to their place of work, which makes them to waste their 3 to 4 hours time only in commuting. There women's safety issues come. We say that we should have separate beat for the women, we should have separate vehicles for women's safety, we should have, but yes, we should have. I'm not saying that we should not have. I want to introduce it, but my biggest problem is the manpower. So I seek the help of all of you in coming forward to help the police people. If I have to employ 3 people in a women's safety issue, then instead of that, I can take the help of recognized NGOs and employ 1 person, 2 people I can save. One proposal I gave to Madam, that last 1 minute. I'm finishing. I'm having only 1 women counseling center in Police Commissioner's office, Parihara. I'm planning to decentralize it. I want to open new women counseling centers in different DCP offices, because I don't want people from, say, KR Puram or Electronic City to come to the Commissioner's office. I request you, Madam, and other NGOs to come forward to man these women counseling centers. I will give whatever assistance is required. This is one
area where immediately all of us can come together and start a new chapter in Bangalore city, women's safety and women problems issues. I was thinking that there would be a question answer session, so I didn't, I thought that would be the best way to communicate in a better way. What I request is that citizens, now the time has changed, democracy has matured enough where we need not have any prejudices about the policing, because that policing was the British policing. Now it is the Indian, our own policing. They are our own people. 3 generations have changed. Don't look at the police thinking that they are the people who are meant to be kept at a distance because they will create problem for us. It is not so. If I can end with one saying, the Dharamvira Commission report, which was published in 1979, has said that the people who came in contact with the police and those who did not come in contact with police had different perception about the police. What was the police perception about the people who were saying that police is bad, police is inhuman, police is corrupt and all? It was, say 100 people, if they are saying that police is bad, police is corrupt, 60% of the people had never come in contact with the police, but they were having that perception. And remaining people who were telling this were about 28% were saying that police is bad, and remaining 12% they were saying that they are neutral. This is not me who is telling, this is the Dharamvira Commission report which says. So don't presume that police is bad, police is there, police is part of your society. They are there to help you, to protect you, and I am sure that the more interaction, I have already told my DCPs that every Saturday they should go to each police station in their area, not each, one police station in their area, and conduct a meeting of the local residents of that police station area. This, since 2 weeks it has started. Probably it will mature in due course of time, because the dialogue with the stakeholders is always important to solve the problems, and you are the stakeholders. You, in the sense, citizens are the stakeholders. Police is there only for the citizens. Therefore, I have started this, and I need your cooperation in taking it to its logical end. I end my talk with a thinking and with a hope that this B-Clip program will be successful in clipping the wings of misgovernance. Thank you.